ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂದು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಚಮನ್ ಸಾಬ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಲಿಷ್ಠವಾಗಿದೆ. ಜೊತೆಗೆ ಅವರ ತೀರ್ಮಾನಕ್ಕೆ ಪಕ್ಷದ ಕಾರ್ಯಕರ್ತರೆಲ್ಲ ಕೆಲಸ ಮಾಡಲು ಬದ್ಧರಾಗಿದ್ದಾರೆ. ಈ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಂತೆ ನಿಧನರಾದ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕು ಎಂದು ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಗೋಣಿಪ್ಪ, ವಿನಾಯಕ್, ಅನಿತಾಬಾಯಿ, ಜಯಮ್ಮ, ಉದಯ್ ಕುಮಾರ್, ಜಾಕಿರ್ ಅಲಿ, ಕಬೀರ್ ಖಾನ್, ಚಂದ್ರಪ್ಪ, ಕೊಟ್ರಯ್ಯ, ಉಮೇಶ್ ಇದ್ದರು. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರ ನಿಧನ ಹೊಂದಿದ್ದಾರೆ. ಅವರ ನಿಧನದಿಂದಾಗಿ ಈಗ ಅಲ್ಲಿ ಉಪಚುನಾವಣೆ ಬರುತ್ತೆ. ಇನ್ನು 1 ತಿಂಗಳು 2 ತಿಂಗಳೊಳಗೆ ಬರುತ್ತೆ. ಆ ಚುನಾವಣೆಗೆ ಭಾಳ ಜನ ನನಗೆ ನಾನು ನೀನು ಅಂತಂದೇಳಿ ಇದು ಮಾಡ್ತಾಯಿದ್ದಾರೆ. ಆದರೆ ನಾವೆಲ್ಲ ಏನಿಲ್ಲಿ ನಿರ್ಗಮಿತ ಮಹಾನಗರ ಪಾಲಿಕೆಯ ಮಹಾಪೌರರು, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಿದ್ದೀವಿ. ನಾವೆಲ್ಲರೂ ಏನು ಪಕ್ಷದ ಸಂಪ್ರದಾಯ ಇದೆ, ನಿಧನ ಹೊಂದಿದ ಕುಟುಂಬದವರಿಗೇ ಟಿಕೆಟ್ ಕೊಡಬೇಕು. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಅದು ಬದಲಾವಣೆ ಆಗಿದೆ. ಆ ರೀತಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರಿಗೇ ಟಿಕೆಟ್ ಕೊಡಬೇಕು ಅಂತಂದೇಳಿ ನಾವು ಮನವಿ ಪೂರ್ವಕವಾಗಿ ಒತ್ತಾಯ ಮಾಡ್ತೀವಿ ಕಾಂಗ್ರೆಸ್ ವರಿಷ್ಠರಿಗೆ ನಿಮ್ಮ ಮೂಲಕ. ಅದು ಆದಮೇಲೆ ಈ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ನಾಯಕತ್ವದಲ್ಲಿ ಪಕ್ಷ ಬಲಿಷ್ಠವಾಗಿದೆ. ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸೋಂಥ ಶಕ್ತಿ ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗಿದೆ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಎಲ್ಲರೂ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೇವೆ. ನಾವು ಜಾತಿ, ಧರ್ಮ, ಸಮುದಾಯದ ಆಧಾರದ ಮೇಲೆ ನಾವು ಯಾರಿಗೂ ಬೆಂಬಲ ಮಾಡೋದಿಲ್ಲ ಅಂತಂದೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀವಿ. 1978ನೇ ಇಸ್ವಿಯಿಂದನೂ ಕೇಳ್ತಾ ಇದ್ದೀವಿ. 1978ನೇ ಇಸ್ವಿಯಿಂದನೂ ಸ್ಪರ್ಧೆ ಮಾಡಿದ್ದೀವಿ. ನಿಮಗೆ ಹೆಸರು ಹೇಳ್ತೇನೆ. 1978ರಲ್ಲಿ ಖಾಜಾ ಮೊದೀನ್ ಸಾಬ್, 1983ರಲ್ಲಿ ಮೊಹಮ್ಮದ್ ಇಕ್ಬಾಲ್, 1989ರಲ್ಲಿ ಮರ್ದಾನ್ ಸಾಬ್, ಬರ್ಕೊಳ್ರಿ ನಿಮಗೆ ಲಿಸ್ಟ್ ಬೇಕಿದೆ. 1994ರಲ್ಲಿ ಅತಾವುಲ್ಲಾ, ಆಮೇಲೆ 1997ರಲ್ಲಿ 98ರಲ್ಲಿ 99ರಲ್ಲಿ ಸೈಫುಲ್ಲಾ, ಆಮೇಲೆ 2004ರಲ್ಲಿ ಮಾತ್ರ ಯಾರೂ ಮುಸ್ಲಿಂ ಅಭ್ಯರ್ಥಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣೆ ನಿಂತಿದ್ದಿಲ್ಲ. 2009ರಲ್ಲೂ 16 ಜನ ನಿಂತು 1,500 ಓಟ್ ತೊಗೊಂಡ್ರು. 2013ರಲ್ಲಂತೂ ಸೈಫುಲ್ಲಾ ನಿಂತು 26,000 ಓಟ್ ತೊಗೊಂಡ್ರು. ಇದು ಟಿಕೆಟ್ ಕೇಳೋದು, ಚುನಾವಣೆಗೆ ಸ್ಪರ್ಧೋದು, ಅದು ಪ್ರಜಾಪ್ರಭುತ್ವ. ಅದು ನಿಲ್ಲಿ. ಯಾರು ಬೇಡ ಅಂತಾರೆ? ಎಲೆಕ್ಷನ್ ನಿಲ್ಲಕ್ಕೆ ಪಾರ್ಟಿ ಟಿಕೆಟ್ ಕೇಳೋಕೆ ಯಾರ್ಯಾರು ಬೇಡ ಅಂತಾರ? ಕೇಳ್ರಿ, ಪಾರ್ಟಿ ಟಿಕೆಟ್ ಎಲ್ಲಿ ಕೊಡ್ತಾರೆ? ಪಾರ್ಟಿ ಟಿಕೆಟ್ ಇಲ್ಲಿ ಕೊಡ್ತಾರಾ? ನಾನು ಯೋಜನೆಗೆ ಸೇರಿಸ್ಕೊಂಬಂದು ಇವ್ರಿಗೆಲ್ಲ ನನ್ನ ಹತ್ರ ಎಲ್ಲ ಕಾರ್ಪೊರೇಟ್ರುಗಳಿದ್ದಾರೆ. ನಮ್ಗೆ ಯಾರಿಗಾರು ಟಿಕೆಟ್ ಕೊಡ್ರಿ ಅಂದ್ರೆ ಕೊಡ್ತಾರಾ? ಹೈಕಮಾಂಡರು ನಿರ್ಧಾರ ಆಗಬೇಕಲ್ಲ. ಹೈಕಮಾಂಡ್ನಾಗ ಟಿಕೆಟ್ ತರಬೇಕು. ನೀವು ಹೈಕಮಾಂಡ್ನಾಗ ಟಿಕೆಟ್ ತರೋದು ಬಿಟ್ಟು ಇಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಇಲ್ಲಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಇಲ್ಲಿ ಅಂತರ ಸೃಷ್ಟಿ ಆಗೋದು ಬೇಡ. ನಮ್ಮ ಜಾತಿ ಧರ್ಮಗಳ ನಡುವೆ ಮುಸ್ಲಿಮ್ಸಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿದರೆ ನಾವು ಜಾತಿ ಧರ್ಮಗಳ ಬಂದು ಬಿರುಕು ಹಾಕೋಂಥ ಕೆಲಸ ತರ್ರಿ, ಟಿಕೆಟ್ ತರ್ರಿ. ನಿಮಗೆ ಮಾಡ್ತಲ್ಲ, ನಾವು ಹೇಳಿದಲ್ಲ, ಹೈಕಮಾಂಡ್ ಯಾರಿಗೆ ಕೊಟ್ಟರು ನಾವು ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ.